ಸ್ನೇಹಿತರೆ, 2025-26ನೇ ಸಾಲಿನಿಂದ ನಮ್ಮ ಶಾಲೆಯಿಂದ ಸ್ಪೋರ್ಟ್ಸ್ ಇವೆಂಟ್ಸ್ಗಳು ಅಂದರೆ ಕ್ರೀಡಾಕೂಟಗಳು, ಅದು CRCಯಿಂದ ನ್ಯಾಷನಲ್ ಲೆವೆಲ್ವರೆಗೂ ನಮ್ಮ ಶಾಲೆಯ ಸ್ಟೂಡೆಂಟ್ಸು ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಷನ್ನ ಮಾಡಬೇಕಾದ್ರೆ ಎಲಿಜಿಬಿಲಿಟಿ ಸರ್ಟಿಫಿಕೇಟನ್ನು ಪಡೆದಿರಬೇಕು. ಮೊದಲು ಆಫ್ಲೈನ್ನಲ್ಲಿ ನಾವು ಎಲಿಜಿಬಿಲಿಟಿ ಸರ್ಟಿಫಿಕೇಟನ್ನು ಕೊಡ್ತಾಯಿದ್ವು. ಈಗೇನಾಗಿದೆ, ಈ ಸಾಲಿನಿಂದ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಷನ್ನ ಮಾಡಬೇಕಾದ್ರೆ ನಾವು ಆನ್ಲೈನ್ ಎಲಿಜಿಬಿಲಿಟಿ ಸರ್ಟಿಫಿಕೇಟನ್ನು ಪಡೆದಿರಬೇಕಾಗ್ತದೆ. ಸೊ ಈ ವಿಡಿಯೋದಲ್ಲಿ ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಸ್ಟೂಡೆಂಟ್ಸ್ ಒಂದು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಲು ನಿಮ್ಮ ಮೊಬೈಲ್ನಲ್ಲಿ ಯಾವುದಾದ್ರೂ ಒಂದು ಬ್ರೌಸರ್ಗೆ ಬನ್ನಿ. ಸರ್ಚ್ ಬಾರ್ನಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಿ. ಸರ್ಚ್ ರಿಸಲ್ಟ್ಸಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಮೊದಲೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಬರ್ತಕ್ಕಂಥ ಒಂದು ಇಂಟರ್ಫೇಸ್ ಪೇಜ್ನಲ್ಲಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಸ್ಪೋರ್ಟ್ಸ್ ಫಾರ್ ಟೆಸ್ಟಿಂಗ್ ಅಂತ ಇದೆ. ಅದರ ಕೆಳಗಡೆ ಲಾಗಿನ್ ಅಂತ ಇದೆ. ಲಾಗಿನ್ ಅಕ್ಷರಗಳ ಮೇಲೆ ಕ್ಲಿಕ್ಕನ್ನು ಮಾಡಿ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ SGFI ಅಂತಕ್ಕಂಥ ಇಂಟರ್ಫೇಸ್ ಪೇಜ್ಗೆ ಬರ್ತೇವೆ. ಲಾಗಿನ್ ಕೇಳ್ತದೆ. ಸ್ಕೂಲ್ ಯೂಸರ್ ಐಡಿಯಲ್ಲಿ ಎಂಟರ್ ಸ್ಕೂಲ್ ಐಡಿಯಲ್ಲಿ ನಿಮ್ಮ ಸ್ಕೂಲ್ನ ಯುಡೈಸ್ ಸಂಖ್ಯೆಯನ್ನು ಫಿಲ್ ಮಾಡಿ. ಪಾಸ್ವರ್ಡ್ನಲ್ಲಿಯೂ ಕೂಡ ಶಾಲೆ ಯುಡೈಸ್ ಸಂಖ್ಯೆಯನ್ನು ಕೊಡಿ. ಸೆಕ್ಯೂರಿಟಿ ಕೋಡ್ ಇದೆ, ಇದನ್ನು ಎಂಟರ್ ಕೋಡ್ ಬಾಕ್ಸ್ನಲ್ಲಿ ಕೊಟ್ಟು ಲಾಗಿನ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ನೋಡ್ಬೋದು, ಇಂಟರ್ಫೇಸ್ ಪೇಜ್ನಲ್ಲಿ ಒಟ್ಟು 5 ಟ್ಯಾಬ್ಗಳಿರ್ತಕ್ಕಂಥ ಪೇಜ್ಗೆ ಬರ್ತವೆ. ಮೊದಲನೇ ಒಂದು ಟ್ಯಾಬ್ ಇನ್ಸ್ಟ್ರಕ್ಷನ್ಸ್ಗಳಿವೆ. ಅದರ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ಇನ್ಸ್ಟ್ರಕ್ಷನ್ಸ್ ಫಾರ್ ಫಿಲ್ಲಿಂಗ್ ದಿ ಸ್ಪೋರ್ಟ್ಸ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ. ಗೈಡ್ಲೈನ್ಸನ್ನೆಲ್ಲ ಓದ್ಕೊಳ್ಳಿ. ಮತ್ತು ಎಷ್ಟು ಸ್ಟೆಪ್ಗಳಿವೆ? 7 ಸ್ಟೆಪ್ಗಳಿವೆ. ಪರ್ಸ್ನಲ್ ಇನ್ಫಾರ್ಮೇಷನ್ನು, ಅಡ್ರೆಸ್ ಡೀಟೇಲ್ಸು, ಅಕಾಡೆಮಿಕ್ ಡೀಟೇಲ್ಸು, ಐಡೆಂಟಿಫಿಕೇಷನ್ ಆ್ಯಂಡ್ ಸೈಜ್ ಡೀಟೇಲ್ಸು, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಪಾರ್ಟಿಸಿಪೇಷನ್ ಡೀಟೇಲ್ಸು, ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ. ಆಮೇಲೆ ಫೈನಲ್ ಸ್ಟೆಪ್ಸ್ಗೆ ಸಂಬಂಧಿಸಿದಂತೆ ಇನ್ಸ್ಟ್ರಕ್ಷನ್ಸ್ಗಳಿವೆ. ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಆನ್ಲೈನಲ್ಲಿ ಫಿಲ್ ಮಾಡಬೇಕಾದ್ರೆ ಈ ಫಾರ್ಮ್ನಲ್ಲಿರೋ ಮಾಹಿತಿಯನ್ನು ನೋಡಿ ನಾವು ಈಸಿಯಾಗಿ ಫಿಲ್ ಮಾಡಲು ಅನುಕೂಲ ಆಗತ್ತೆ. ಸೊ ಈ ಇನ್ಸ್ಟ್ರಕ್ಷನ್ ಪೇಜನ್ನು ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ ಕ್ಲೋಸ್ ಮಾಡ್ತೇನೆ. ಅಪ್ಲಿಕೇಶನ್ ಟ್ಯಾಬ್ ಬಂದಿದೆ. ಕೆಳಗಡೆ ಸ್ಪೋರ್ಟ್ಸ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ. ಅದರ ಕೆಳಗಡೆ ಎಂಟರ್ ಸ್ಟೂಡೆಂಟ್ಸ್ SATS ನಂಬರ್ ಅಂತ ಬಾಕ್ಸ್ ಇದೆ. ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರ್ತಕ್ಕಂಥ ಸ್ಟೂಡೆಂಟ್ SATS ನಂಬರನ್ನು ಕೊಡಿ. ಪೇಜ್ ಮೇಲೆ ಕ್ಲಿಕ್ ಮಾಡಿ. ನಂತರ ಸ್ಪೋರ್ಟ್ಸ್ ಅಪ್ಲಿಕೇಶನ್ ಫಾರ್ಮ್ ಅಂತಕ್ಕಂಥ ಸ್ಕ್ರೀನ್ ಬರ್ತದೆ. ಪಾರ್ಟಿಸಿಪೇಷನ್ ಟೈಪ್ ಅಂತ ಇದೆ. ಇಂಡಿವಿಜುವಲ್, ಗ್ರೂಪ್ ಅಂತ. ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಸ್ಟೂಡೆಂಟು ಯಾವ ಒಂದು ಟೈಪಲ್ಲಿ ಬರ್ತಾರೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಕ್ಯಾಟಗರಿ ಟೈಪ್ ಇದೆ. ಅಥ್ಲೆಟಿಕ್ಸು, ಗೇಮ್ಸು ಅಂತ. ಇಲ್ಲಿ ಕ್ಯಾಟಗರಿ ಟೈಪನ್ನು ಸೆಲೆಕ್ಟ್ ಮಾಡಿಕೊಳ್ಳಿ, ಅಥ್ಲೆಟಿಕ್ಸು ಅಥವಾ ಗೇಮ್ಸು ಅಂತಕ್ಕಂಥದ್ದನ್ನು. ಆಮೇಲೆ ಜೆಂಡರ್ ಇಲ್ಲಿ ಬೈ ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿರುತ್ತದೆ. SATSನ ಒಂದು ಡೀಟೇಲ್ಸ್ನಿಂದ ಹೆಚ್ಚಾಗಿರ್ತದೆ. ಏಜ್ ಗ್ರೂಪ್ ಕೂಡ SATSನಲ್ಲಿರ್ತಕ್ಕಂಥ ಡೇಟ್ ಆಧಾರದ ಮೇಲೆ ಹೆಚ್ಚಾಗಿರ್ತದೆ. ಆ ಆಧಾರದ ಮೇಲೆ ಏಜ್ ಗ್ರೂಪ್ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿರುತ್ತದೆ. ರೇಡಿಯೋ ಬಟನ್ ಬಂದಿರುತ್ತದೆ. ಏಜ್ ಈಸ್ ಕಂಪ್ಲೀಟೆಡ್ ಇಯರ್ಸ್ ಆ್ಯಸ್ ಆನ್ 31st ಡಿಸೆಂಬರ್ ಅಂತ. ಈ ಒಂದು 31 ಡಿಸೆಂಬರಕ್ಕೆ ಇದ್ದಂತೆ ಎಷ್ಟು ಏಜ್ ಕಂಪ್ಲೀಟ್ ಆಗಿದೆ ಅನ್ನೋದನ್ನು ಅದು ಆಟೋಮೆಟಿಕ್ ಆಗಿ ತೆಗೆದುಕೊಂಡಿರುತ್ತದೆ. ಡಿಸಬಿಲಿಟಿಯಲ್ಲಿ ನೋ ಅಂತ ರೇಡಿಯೋ ಬಟನ್ ಬಂದಿದೆ. ಅಥ್ಲೆಟಿಕ್ಸ್ ಆರ್ ಗೇಮ್ಸಲ್ಲಿ ಸೆಲೆಕ್ಟ್ ಕ್ಯಾಟಗರಿ ಡೌನ್ ಇರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಗೇಮ್ಸ್ ಲಿಸ್ಟ್ ತೋರಿಸ್ತದೆ. ಸ್ಟೂಡೆಂಟ್ ಪಾರ್ಟಿಸಿಪೇಟ್ ಮಾಡ್ತಿರ್ತಕ್ಕಂಥ ಗೇಮನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಸೆಲೆಕ್ಟ್ ಸಬ್ ಇವೆಂಟ್ ಡೌನ್ ಇರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಕಾಣಿಸ್ತಕ್ಕಂತಹ ಡ್ರಾಪ್ ಡೌನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಆ್ಯಡ್ ಇವೆಂಟ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಇವೆಂಟ್ ಆ್ಯಡೆಡ್ ಸಕ್ಸಸ್ಫುಲಿ ಅಂತ ಪಾಪ್ ಪೇಜ್ ಬರ್ತದೆ. ಓಕೆ ಕೊಡಿ. ನಂತರ ಇಲ್ಲಿ ವ್ಯೂ ಬಟನ್ ಇದೆ, ಕ್ಲಿಕ್ ಮಾಡಿ. ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಸರ್ಟಿಫಿಕೇಟ್ ಬೈ ಎಲಿಜಿಬಿಲಿಟಿ ಅಂತ ಇದೆ. ನೇಮ್ ಆಫ್ ದಿ ಪಾರ್ಟಿಸಿಪೆಂಟ್, ಫಾದರ್ಸ್ ನೇಮ್, ಮದರ್ಸ್ ನೇಮ್, ಹೋಮ್ ಅಡ್ರೆಸ್, ಡೇಟ್ ಆಫ್ ಬರ್ತ್, ಇಯರ್ಸ್ ಆ್ಯಸ್ ಆನ್ 31st ಡಿಸೆಂಬರ್, ಇನ್ಸ್ಟಿಟ್ಯೂಷನ್ ನೇಮ್ ಆರ್ ಸ್ಕೂಲ್ ನೇಮ್ ನೋಡಬಹುದು ಮತ್ತು ಇನ್ಸ್ಟಿಟ್ಯೂಷನ್ ಅಡ್ರೆಸ್ ವಿತ್ ಕೋಡ್ ನಂಬರ್. ಆಮೇಲೆ ಈ ಎಲ್ಲ ಡೀಟೇಲ್ಸ್ಗಳು ಸ್ಟೂಡೆಂಟ್ಸ್ STSನಿಂದ ಆಟೋ ಪೇಚ್ ಆಗಿರುತ್ತದೆ ಮತ್ತು ಫಿಲ್ ಮಾಡಬೇಕಾಗಿರ್ತಕ್ಕಂಥ ಡೀಟೇಲ್ಸ್ ನೋಡಿ. ಡೇಟ್ ಆಫ್ ಜಾಯ್ನಿಂಗ್ ದಿ ಸ್ಕೂಲ್, ವಿದ್ಯಾರ್ಥಿ ಶಾಲೆಗೆ ಅಡ್ಮಿಟ್ ಆದ ದಿನಾಂಕವನ್ನು DD MM YY ಈ ಫಾರ್ಮ್ಯಾಟಲ್ಲಿ ಕೊಡಿ. ಅಡ್ಮಿಷನ್ ನಂಬರ್ ಆ್ಯಂಡ್ ಇಯರಲ್ಲಿ ದಾಖಲಾತಿ ರಿಜಿಸ್ಟರ್ನಲ್ಲಿ ಈ ಸ್ಟೂಡೆಂಟ್ ಅಡ್ಮಿಷನ್ ನಂಬರ್ ಏನಿದೆ ಮತ್ತು ಯಾವ ಇಯರಲ್ಲಿ ಅಡ್ಮಿಟ್ ಆಗಿದ್ದಾರೆ ವಿದ್ಯಾರ್ಥಿ ಅದನ್ನು ಕೊಡಿ. ನಂತರ ಇನ್ಸ್ಟಿಟ್ಯೂಷನ್ ಫೋನ್ ನಂಬರ್ನಲ್ಲಿ ಶಾಲೆಯ ಮೊಬೈಲ್ ನಂಬರನ್ನು ಕೊಡಿ. ನಂತರ ಸ್ಟ್ಯಾಂಡರ್ಡ್ ಆ್ಯಂಡ್ ಸ್ಟಡಿಂಗ್ ಲಾಸ್ಟ್ ಇಯರ್, ಈ ವಿದ್ಯಾರ್ಥಿ ಕಳೆದ ವರ್ಷ ಯಾವ ಒಂದು ತರಗತಿಯಲ್ಲಿ ಓದ್ತಾ ಇದ್ದ ತರಗತಿ ಕೊಡಿ.
ಪರ್ಸನಲ್ ಐಡೆಂಟಿಫಿಕೇಶನ್ ಮಾರ್ಕ್ಸ್ ಇದೆ, ಇಲ್ಲಿ ಪರ್ಸನಲ್ ಐಡೆಂಟಿಫಿಕೇಶನ್ ಮಾರ್ಕ್. ನೆಕ್ಸ್ಟ್ ಟ್ರ್ಯಾಕ್ ಸೂಟ್ ಸೈಜು, ಶೂ ಸೈಜ್ ಕೇಳುತ್ತೆ, ಸೈಜನ್ನು ಕೊಡಿ. ಅಪ್ಲೋಡ್ ಫೋಟೋ ಇದೆ, ಪಾರ್ಟಿಸಿಪೇಟ್ ಮಾಡಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿಯ ಫೋಟೋ ಅಪ್ಲೋಡ್ ಮಾಡಬೇಕಾಗ್ತದೆ. ಅದಕ್ಕಾಗಿ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಮೊಬೈಲ್ನ ಗ್ಯಾಲರಿ ಓಪನ್ ಆಗ್ತದೆ. ಈ ವಿದ್ಯಾರ್ಥಿಯ ಫೋಟೋ ತೆಗೆದು ಏನು ನೀವು ಗ್ಯಾಲರಿಯಲ್ಲಿ ಸೇವ್ ಮಾಡಿರ್ತೀರಿ ಅದನ್ನು ಸೆಲೆಕ್ಟ್ ಮಾಡಿರಿ. ಅಪ್ಲೋಡ್ ಆಗ್ತದೆ, ಫೋಟೋ ಪಕ್ಕದಲ್ಲಿ ಬರ್ತದೆ. ಮತ್ತು ಅಪ್ಲೋಡ್ ಮಾಡ್ತಕ್ಕಂಥ ಫೋಟೋ ಫೈಲ್ ಮ್ಯಾಕ್ಸಿಮಮ್ 2 MB ಇರಬೇಕಾದೊಂದು ಫೋಟೋ ಫೈಲ್ ಸೈಜು. ನೆಕ್ಸ್ಟು ಅಪ್ಲೋಡ್ ಸೈನ್ ಅಂತ ಇದೆ, ಅದರ ಕೆಳಗಡೆಗೆ ಚೂಸ್ ಫೈಲ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ಮೊಬೈಲ್ನ ಗ್ಯಾಲರಿ ಓಪನ್ ಆಗ್ತದೆ. ಪಾರ್ಟಿಸಿಪೇಟ್ ಮಾಡ್ತಿರ್ತಕ್ಕಂಥ ಸ್ಟೂಡೆಂಟ್ ಸೈನನ್ನು ಫೋಟೋ ತೆಗೆದು ಏನು ನೀವು ಇಟ್ಕೊಂಡಿರ್ತೀರಿ ಅದು ಗ್ಯಾಲರಿಯಲ್ಲಿ ಇರ್ತದೆ, ಅದನ್ನು ನೀವು ಸೆಲೆಕ್ಟ್ ಮಾಡಿರಿ. ಮತ್ತು ನೀವು ಸೆಲೆಕ್ಟ್ ಮಾಡಿದ ಮೇಲೆ ಆ ಒಂದು ಸ್ಟೂಡೆಂಟ್ ಸಿಗ್ನೇಚರು ಈ ಒಂದು ಚೂಸ್ ಫೈಲ್ ಪಕ್ಕದಲ್ಲಿ ಬಂದು ಕೂರ್ತದೆ. ಆಮೇಲೆ ಈ ಒಂದು ಸಿಗ್ನೇಚರ್ ಒಂದು ಫೈಲ್ ಸೈಜು ಇದ್ರ 1 MB ಮ್ಯಾಕ್ಸಿಮಮ್ 1 MB ಇರಬೇಕು. ಮತ್ತು ಬ್ಯಾಂಕ್ ಡೀಟೇಲ್ಸ್ ಇದೆ, ಇಲ್ಲಿ ಸ್ಟೂಡೆಂಟ್ ಅಕೌಂಟ್ ನಂಬರು, ಆಮೇಲೆ IFSC ಕೋಡು, ಬ್ಯಾಂಕ್ ನೇಮ್ ಎಲ್ಲ ಕೊಟ್ಟು ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಈಗ ನಾವು ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ಒಂದು ಸ್ಕ್ರೀನ್ಗೆ ರೀಡೈರೆಕ್ಟ್ ಆಗ್ತವೆ, ಪೇಜ್ಗೆ ಇಂಟರ್ಫೇಸ್ ಪೇಜ್ಗೆ ರೀಡೈರೆಕ್ಟ್ ಆಗ್ತವೆ. ಇಲ್ಲಿ ಐ ಅಕ್ಸೆಪ್ಟ್ ದಿ ಡಿಕ್ಲರೇಷನ್ ಅಂತಕ್ಕಂಥ ಒಂದು ಸ್ಕ್ವೇರ್ ಬಾಕ್ಸ್ ಇದೆ, ಅದರ ಮೇಲೆ ಟಚ್ ಮಾಡಿ ಬ್ಲೂ ಕಲರ್ನಲ್ಲಿ ವೈಟ್ ರೈಟ್ ಮಾರ್ಕ್ ಬರ್ತದೆ. ನಂತರ ಇಲ್ಲಿ ಚೂಸ್ ಫೈಲ್ ಅಂತ ಇದೆ, ಒಂದು ಒಪ್ಪಿಗೆ ಪತ್ರವನ್ನು ಈ ಭಾಗವಹಿಸ್ತಿರ್ತಕ್ಕಂಥ ವಿದ್ಯಾರ್ಥಿ ಪಾಲಕ ಅಥವಾ ಪೋಷಕರಿಂದ ಪಡೆದುಕೊಂಡಿರಬೇಕು. ನಾನೀಗ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ತೇನೆ ಮತ್ತು ಈ ಒಂದು ವಿದ್ಯಾರ್ಥಿಯ ಪಾರ್ಟಿಸಿಪೇಟ್ ಮಾಡಲು ಪಾಲಕರ ಒಂದು ಒಪ್ಪಿಗೆ ಪತ್ರ ಏನಿದೆ ಅದನ್ನು ನಾನು ಈಗಾಗಲೇ ಫಾರ್ಮನ್ನು ಫಿಲ್ ಮಾಡಿ PDF ರೂಪದಲ್ಲಿ ಫೈಲ್ ಸೇವ್ ಮಾಡಿ ಇಟ್ಕೊಂಡಿದ್ದೇನೆ. ಮತ್ತು ಈ ಒಂದು PDF ಫೈಲ್ ಸೈಜು, ಒಪ್ಪಿಗೆ ಪತ್ರದ PDF ಫೈಲ್ ಸೈಜು ಮ್ಯಾಕ್ಸಿಮಮ್ 1 MB ಇರಬೇಕಾಗ್ತದೆ. ಸೊ ನಾನೀಗ ಈ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ನನ್ನ ಮೊಬೈಲ್ನ ಗ್ಯಾಲರಿ ನನ್ನ ಮೊಬೈಲ್ನ ಫೈಲ್ ಮ್ಯಾನೇಜರ್ ಓಪನ್ ಆಗಿರುತ್ತದೆ. ನಾನೀಗ ಫೈಲ್ ಮ್ಯಾನೇಜರ್ನಿಂದ ಈ ವಿದ್ಯಾರ್ಥಿಯ ಒಂದು ಪಾಲಕರ ಒಪ್ಪಿಗೆ ಪತ್ರವನ್ನು PDF ಸೆಲೆಕ್ಟ್ ಮಾಡಿದ್ದೇನೆ. ಮತ್ತು ಈಗ ಫೈಲ್ ಸೆಲೆಕ್ಟ್ ಮಾಡಿದ ಮೇಲೆ ಚೂಸ್ ಫೈಲ್ ಪಕ್ಕದಲ್ಲಿ ನಾವು ಸೆಲೆಕ್ಟ್ ಮಾಡಿರ್ತಕ್ಕಂಥ ಫೈಲ್ ನೇಮ್ ಬರ್ತದೆ. ಈಗ ಸಬ್ಮಿಟ್ ಮೇಲೆ ಕ್ಲಿಕ್ಕನ್ನು ಮಾಡ್ತೇನೆ. ಸೊ ನೋಡಬಹುದು, ಫಾರ್ಮ್ ಸಬ್ಮಿಟೆಡ್ ಸಕ್ಸಸ್ಫುಲಿ, ಯುವರ್ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಈಸ್ ಅಂತ ಸ್ಟೂಡೆಂಟ್ ರೆಫರೆನ್ಸ್ ನಂಬರ್ ಒಂದು ಬರ್ತದೆ. ಇದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ, ಇಲ್ಲ ಅಂದರೆ ಬರೆದಿಟ್ಕೊಳ್ಳಿ, ಏಕೆಂದರೆ ಮುಂದಿನ ಒಂದು ಸ್ಟೆಪ್ಸ್ಗಳಲ್ಲಿ ಈ ನಂಬರನ್ನು ರೆಫರೆನ್ಸ್ ನಂಬರನ್ನು ಕೊಡಬೇಕಾಗತ್ತೆ. ಸೊ ಇದನ್ನು ಕಂಪಲ್ಸರಿಯಾಗಿ ಬರೆದಿಟ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ನೋಡಬಹುದು, ಈಗ ಸರ್ಟಿಫಿಕೇಟ್ ಆಫ್ ಎಲಿಜಿಬಿಲಿಟಿ ಪ್ರಿಂಟ್ ಅಂತಕ್ಕಂಥ ಬಟನ್ ಇದೆ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ನೋಡಬಹುದು, ಇಲ್ಲಿ ನಾವು PDF ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಇದು PDF ಬಂತು. ಈ PDF ಅನ್ನೇ ನಾವು ಪ್ರಿಂಟ್ ಔಟ್ ತೆಗೆದುಕೊಳ್ಳಬಹುದಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಶನ್ ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.